ಆಕೆ ಹತ್ರ ಮಾತಾಡಿದ್ರೆ ಅವರೊಬ್ರು ಮಾತ್ರ ಸಾಯ್ಬಹುದು. ಮಾತಾಡದೇ ಇದ್ರೆ ನಾವು 3 ಜನ ಜೀವನ ಪರ್ಯಂತ ಸಾಯ್ತಾನೆ ಇರಬೇಕಾಗುತ್ತೆ ಡಾಕ್ಟರ್. ಅಷ್ಟೊಂದು ಇಂಪಾರ್ಟೆಂಟ್ ಇದ್ರೆ ನಾಳೆ ಬೆಳಗ್ಗೆ ಬನ್ನಿ. ಅವ್ರನ್ನ ವಾರ್ಡ್ಗೆ ಶಿಫ್ಟ್ ಮಾಡಿರ್ತಾರೆ, ಅಲ್ಲಿ ಮಾತಾಡಿ. ರಾಧಾ, ಮತ್ತೆ ಚುಚ್ಚು ಮಾತಾಡ್ಬೇಡ ಪ್ಲೀಸ್. ನಂದೊಂದು ಸ್ಮಾಲ್ ರಿಕ್ವೆಸ್ಟ್. ನಾಳೆ ಒಂದೇ ಒಂದು ದಿವಸ ನನ್ನ ಜೊತೆ ಬರ್ತೀಯಾ? ಬರ್ತೀನಿ. ನೀವ್ ಆಡೋ ನಾಟಕದ ಒಂದೊಂದು ಹಂತಾನು ನೋಡ್ಲೇಬೇಕಲ್ಲ. ಡಾಕ್ಟರ್, ಆ ಪೇಷಂಟ್ ವಾರ್ಡ್ ನಂಬರ್ 4 ನಲ್ಲಿ ಇದ್ದಾರೆ ನೋಡಿ. ಪಾಪು, ಮಮ್ಮಿ ನಿಂಗೆ ಏನಾಗಿದೆ? ಮಮ್ಮಿ, ನಂಗೇನು ಆಗಿಲ್ಲ ಪಾಪು, ನಾ ಚೆನ್ನಾಗಿದ್ದೀನಿ. ನೋಡಿಮ್ಮ, ನೀವು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಆದ್ರೂ ಈ ಮಗುಗೆ ನನ್ನ ಡ್ಯಾಡಿ ಅಂತ ತೋರಿಸಿ ನನ್ನ ಸಂಸಾರದಲ್ಲಿ ಬಿರುಗಾಡಿನೇ ಎಬ್ಬಿಸ್ಬಿಟ್ರಿ. ಯಾಕೆ ಹೀಗೆ ಮಾಡಿದ್ರಿ? ಯಾರು ನೀವು? ನಿಮಗಾಗಿರೋ ನೋವಿಗೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನಿಜ, ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ. ಆದ್ರೆ ನನಗೂ ರಾಧನ್ಗೂ ಸಂಬಂಧ ಇದೆ. ನನಗ? ಹಾ, ಆ ಲಾಕರಲ್ಲಿ ನನ್ನ ಪರ್ಸ್ ಇದೆ, ತೆಗೀರಿ. ಅದರಲ್ಲೊಂದು ಫೋಟೋ ಇದೆ ನೋಡಿ.